ಸೆಕೆಂಡಲ್ಲಿ ಸೌತೆಕಾಯಿ ಕಟ್ ಮಾಡಿ ತೋರಿಸಿದ್ದೀನಿ. ಐಸ್ ಕೇಕ್ ಥರ ಬರುತ್ತೆ. ಪೇಸ್ಟ್ರಿ ಇಲ್ಲಿ ನೋಡ್ತಾ ಇರ್ಬೋದು ಪೇಸ್ಟ್ರಿ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸಿ ವೀಕ್ಷಕರಿಗೆ. ಪೇಸ್ಟ್ರಿ ತೋರಿಸಿ. ಈ ಸಲ ನಾನು ಕೊಡ್ತಾ ಇರೋ ಪ್ರೈಸು ಕರ್ನಾಟಕದಲ್ಲಿ ಯಾರು ಕೊಡೋಕ್ಕಾಗಲ್ಲ ಅಂತ ಆಗಲ್ಲ. ಅದು ನಮ್ಮ AS ಪ್ರೈಮ್ ಮಾರ್ಕೆಟಿಂಗಲ್ಲಿ ನಾವು ಕೊಡೋ ಚಾಲೆಂಜಿಂಗ್ ಪ್ರೈಸು. ಸರ್ ಮಾರ್ಕೆಟಲ್ಲಿ 9,000 ಅಂತ ಹೇಳ್ಬಿಟ್ಟು 6,000ಕ್ಕೆ ಮಾಡ್ತಾ ಇದ್ದಾರೆ, 5,000ಕ್ಕೆ ಮಾಡ್ತಾ ಇದ್ದಾರೆ. ನಾವು ಕೇವಲ 4,500 ರೂಪಾಯಿ ಕೊಡ್ತಾ ಇದ್ದೀನಿ ಸರ್. ಅದು AS ಪ್ರೈಮ್ ಮಾರ್ಕೆಟಿಂಗಲ್ಲಿ ಈ ಮಿಷಿನು ಮಾರ್ಕೆಟಲ್ಲಿ 15,000 13,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ಆದರೆ ನಮ್ಮ ಹತ್ರ ಕೇವಲ 9,999 ರೂಪಾಯಿ ಮಾತ್ರ. ಅದು ಗ್ಯಾರಂಟಿ ಮತ್ತು 12 ವರ್ಷ ವಾರಂಟಿ ಜೊತೆ. ನೋಡಿ ಎಕ್ಸ್ಟೆನ್ಷನ್ ರಾಡು, ಹೆವಿ ಡ್ಯೂಟಿ ಪೈಪು, ಇನ್ಲೆಟ್ ಪೈಪು, ಕಮರ್ಷಿಯಲ್ ಸರ್, ನಾರ್ಮಲ್ ಅಲ್ಲ, ಕಮರ್ಷಿಯಲ್ಲು, ಪ್ಯೂರ್ಲಿ ಬ್ರಾಸ್ ಫಾರ್ಮ್ ಕೆರನ್ನು. ಅದು ಕೂಡ ಫ್ರೀ ಕೊಡ್ತಾ ಇದ್ದೀನಿ. ಏನು ಪ್ರೈಸ್ ಹೇಳಿರ್ತೀವಿ ವಿಡಿಯೋದಲ್ಲಿ ಅದೇ ಪ್ರೈಸ್ ಕೊಡ್ತೀವಿ. ಬೇರೆಯವ್ರ ಥರ ಒಂದು ವಿಡಿಯೋದಲ್ಲಿ ಒಂದು ಪ್ರೈಸ್ ಹೇಳೋದು, ಸ್ಟೋರಿಗೆ ಬಂದಾಗ ಒಂದು ಪ್ರೈಸ್ ಹೇಳೋದು, ಅದೇ ರೀತಿ ಯಾವುದೇ ರೀತಿ ನಿಮಗೆ ಇರಲ್ಲ. ಈ ಸರಿ ನಮ್ಮ ಕರ್ನಾಟಕದ ಕನ್ನಡಿಗರ ಪ್ರೀತಿಯ ಹೊಸ ವರ್ಷ ಯುಗಾದಿ ಹಬ್ಬ ಬರ್ತಿದೆ ಸರ್. ಈ ಸರಿ ಯುಗಾದಿ ಹಬ್ಬಕ್ಕೆ ನಿಮ್ಮ ಈ ಒಂದು ಶೋರೂಮಲ್ಲಿ ಏನು ಆಫರ್ ತಂದಿದ್ದೀರಿ? ಯಾಕಂದರೆ ಪ್ರತಿಯೊಬ್ಬರು ಎಲ್ಲ ನಾವು ನಾರ್ಮಲಾಗಿ ಹೋಗಿ ಪ್ರಮೋಷನ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಹೇಳ್ತಾರೆ ಸರ್ ನಾನು ಆಫರ್ ತಂದಿದ್ದೀನಿ ಅಂತ. ಬಟ್ ಆ ಆಫರ್ಗಳೆಲ್ಲ ಬೇಡ, ನಿಮ್ಮ ಈ ಒಂದು ಶಾಪಲ್ಲಿ ವಿಶೇಷವಾಗಿ ಏನು ಆಫರ್ ತಂದಿದ್ದೀರಿ ನಮ್ಮ ಪ್ರೇಕ್ಷಕರಿಗೋಸ್ಕರ? ಸರ್ ಒನ್ ಆಫ್ ದಿ ಬೆಸ್ಟ್ ಆಫರು, ಒನ್ ಆಫ್ ದ ಬೆಸ್ಟ್ ಪ್ರೈಸು, ಒನ್ ಆಫ್ ದ ಬೆಸ್ಟ್ ಗ್ಯಾರಂಟಿ ಮತ್ತು ವಾರಂಟಿ ಆ್ಯಂಡ್ ಫ್ರೀ ಆಫರ್ಸ್. ಏನು ಫ್ರೀ ಆಫ್ ಕಾಸ್ಟಲ್ಲಿ ಏನೇನು ಕೊಡ್ತಾ ಇದ್ದೀನಿ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಸುದ್ದಿಮನೆಯ ವೀಕ್ಷಕರಿಗೆ ಪ್ರತಿ ಸತಿ ನಾನು ಆಫರ್ ಕೊಡ್ತೀನಿ. ಈ ಸತಿ ಮಾತ್ರ ಒಂದು ಬಂಪರ್ ಆಫರ್ ಅಂತ ಹೇಳ್ತೀನಿ. ಒಂದು ಬಂಪರ್ ಆಫರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಲ ನಾನು ಕೊಡ್ತಾ ಇರೋ ಪ್ರೈಸು ಕರ್ನಾಟಕದಲ್ಲಿ ಯಾರು ಕೊಡೋಕ್ಕಾಗಲ್ಲ ಅಂತ ಆಗಲ್ಲ. ಅದು ನಮ್ಮ AS ಪ್ರೈಮ್ ಮಾರ್ಕೆಟಿಂಗಲ್ಲಿ ನಾವು ಕೊಡೋ ಚಾಲೆಂಜಿಂಗ್ ಪ್ರೈಸು. ನಿಮಗೆಲ್ಲ ಒಂದೊಂದಾಗಿ ತಿಳಿಸ್ತಾ ಬರ್ತೀನಿ, ಬನ್ನಿ. ಸರ್ ಮಾರ್ಕೆಟಲ್ಲಿ 9,000 ಅಂತ ಹೇಳ್ಬಿಟ್ಟು 6,000ಕ್ಕೆ ಮಾಡ್ತಾ ಇದ್ದಾರೆ, 5,000ಕ್ಕೆ ಮಾಡ್ತಾ ಇದ್ದಾರೆ. ನಾವು ಕೇವಲ 4,500 ರೂಪಾಯಿ ಕೊಡ್ತಾ ಇದ್ದೀನಿ ಸರ್. ಅದು AS ಪ್ರೈಮ್ ಮಾರ್ಕೆಟಿಂಗಲ್ಲಿ. ಅದಲ್ಲದೆ ನಿಮಗೆ 500 ರೂಪಾಯಿ ಲಿಕ್ವಿಡು, 400 ರೂಪಾಯಿ ಎಕ್ಸ್ಟೆನ್ಷನ್ ರಾಡು, 300 ರೂಪೀಸ್ ಫಾರ್ಮ್ ಕೆರನು, ಇದೆಲ್ಲ ಫ್ರೀ ಕೊಡ್ತಾ ಇದ್ದೀನಿ. ಅದಲ್ಲದೆ ನೆಕ್ಸ್ಟ್ ಮಾಡಲ್ ಬನ್ನಿ ಸರ್. ನಿಮಗೆ ಇದು ಒಂದು ಹೆವಿ ಡ್ಯೂಟಿ 2500 ವ್ಯಾಟ್ ಮೋಟ್ರು. ಇದು ಬಂದುಬಿಟ್ಟು ನಿಮಗೆ ಮಾರ್ಕೆಟಲ್ಲಿ 7,500 ರೂಪಾಯಿಗೆ ಮಾಡ್ತಾ ಇದ್ದಾರೆ. ನಾವು ಕೇವಲ 6,500 ರೂಪಾಯಿಗೆ ಮಾತ್ರ. ಅದು ಒಂದು ಲಿಕ್ವಿಡ್ ಫ್ರೀ, ಒಂದು ವರ್ತ್ ಆಫ್ ಫಾರ್ಮ್ ಕೆರನ್, ಕಮರ್ಷಿಯಲ್ ಫಾರ್ಮ್ ಕೆರನ್ ಕೂಡ ನಾನು ಫ್ರೀ ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಇದರಲ್ಲೂ ನಿಮಗೆ ಎಕ್ಸ್ಟೆನ್ಷನ್ ರಾಡ್ ಕೂಡ ಕೊಡ್ತಾ ಇದ್ದೀನಿ. ಅದು ಬೇಡ ಸರ್, ಬನ್ನಿ ಇಲ್ಲಿ ತೋರಿಸಿ ನೀವು. ಈ ಮಿಷಿನು ಮಾರ್ಕೆಟಲ್ಲಿ 15,000 13,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ಆದರೆ ನಮ್ಮ ಹತ್ರ ಕೇವಲ 9,999 ರೂಪಾಯಿ ಮಾತ್ರ. ಅದು ಗ್ಯಾರಂಟಿ ಮತ್ತು 12 ವರ್ಷ ವಾರಂಟಿ ಜೊತೆ. ನೋಡಿ ಎಕ್ಸ್ಟೆನ್ಷನ್ ರಾಡು, ಹೆವಿ ಡ್ಯೂಟಿ ಪೈಪು, ಇನ್ಲೆಟ್ ಪೈಪು, ಕಮರ್ಷಿಯಲ್ ಸರ್, ನಾರ್ಮಲ್ ಅಲ್ಲ, ಕಮರ್ಷಿಯಲ್ಲು, ಪ್ಯೂರ್ಲಿ ಬ್ರಾಸ್ ಫಾರ್ಮ್ ಕೆರನ್ನು. ಅದು ಕೂಡ ಫ್ರೀ ಕೊಡ್ತಾ ಇದ್ದೀನಿ. ಸರ್ ಪ್ರತಿ ಸತಿ ಸುದ್ದಿಮನೆಯಲ್ಲಿ ನಾನು ಪ್ರಮೋಷನ್ ಮಾಡಿದಾಗ, ಒಂದು ವಿಡಿಯೋ ಹಾಕಿದಾಗ ಕಮೆಂಟಲ್ಲೂ ನೋಡ್ತಾ ಇರ್ಬೋದು ನೀವು. ನಾವು ಏನು ಪ್ರೈಸ್ ಹೇಳಿರ್ತೀವಿ ವಿಡಿಯೋದಲ್ಲಿ ಅದೇ ಪ್ರೈಸ್ ಕೊಡ್ತೀವಿ. ಬೇರೆಯವ್ರ ಥರ ಒಂದು ವಿಡಿಯೋದಲ್ಲಿ ಒಂದು ಪ್ರೈಸ್ ಹೇಳೋದು, ಸ್ಟೋರಿಗೆ ಬಂದಾಗ ಒಂದು ಪ್ರೈಸ್ ಹೇಳೋದು, ಅದೇ ರೀತಿ ಯಾವುದೇ ರೀತಿ ನಿಮಗೆ ಇರಲ್ಲ. ಇದು ಪಕ್ಕಾ ಕಾಪರ್ ಬೆಂಡಿಂಗು, ಹೆವಿ ಡ್ಯೂಟಿ ಮೋಟ್ರು, ಸ್ಟೀಲ್ ಬೆಡೆಡು ಮತ್ತು ವೀಲ್ ಟ್ರಾಲಿ ಮಾಡಲು. ಮಾರ್ಕೆಟಲ್ಲಿ 13,000 15,000ಕ್ಕೆ ಮಾರ್ತಾ ಇದ್ದಾರೆ. 9,999 ರೂಪಾಯಿ. ಇನ್ನೊಂದು ಸತಿ ಕೇಳಿಸ್ಕೊಳ್ಳಿ, 9,999 ರೂಪಾಯಿ ಏನು ಪ್ರೈಸ್ ಹೇಳ್ತಾ ಇದ್ದೀನಿ ಅದೇ ಪ್ರೈಸಿಗೆ ಕೊಡ್ತೀನಿ. ವಿಡಿಯೋದಲ್ಲಿ ಹೇಳಿದೆ ಅದೇ ಕೊಡ್ತೀನಿ ಸರ್. ಸೊ ಅದಲ್ಲದೆ ನಿಮಗೆ ಕಳೆದ ಬಾರಿ ನಾನು ಇಟ್ಕೆ ಹೊಡೆದು ನಿಮಗೆ ನಾನು ಡೆಮೋ ಪಾರ್ಟಲ್ಲಿ ಎಲ್ಲ ತೋರಿಸ್ಕೊಟ್ಟಿದ್ದೆ. ಈ ಸತಿ ಬ್ಲೇಡ್ ಥರ ಏನೇನು ಕಟ್ ಆಗೋದಂತ ಎಲ್ಲ ನಿಮಗೆ ವಿಡಿಯೋ ಮುಖಾಂತರ ನಾನು ತೋರಿಸ್ಕೊಡ್ತೀನಿ. ಬನ್ನಿ ತಡ ಮಾಡ್ದಲೇ ನಿಮಗೆ ಯಾವ ರೀತಿ ಇನ್ಸ್ಟಾಲೇಷನ್ ಅಂದರೆ ಯಾವ ರೀತಿ ಫಿಟ್ಟಿಂಗ್ ಮಾಡೋದು ತುಂಬ ಈಸಿಯಾಗಿ ನಾನು ಒಂದು ಸುಲಭ ವಿಧಾನದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ, ಇಲ್ಲಿ ನೋಡ್ತಾ ಇರ್ಬೋದು, ಇದು ಕ್ರಿಸ್ಟಲ್ ಫಿಲ್ಟರು ಅಂದರೆ ಇನ್ಲೆಟ್ ಫಿಲ್ಟರ್ ಅಂತ ಏನು ಹೇಳ್ಬೋದು. ಇದಕ್ಕೆ ಇಲ್ಲಿ ಥ್ರೆಡ್ ಕಾಣ್ತಾ ಇದೆಯಲ್ಲ, ಇದು ರೈಟ್ ಥ್ರೆಡ್. ಅಂದರೆ ನಿಮಗೆ ಸುಲಭವಾಗಿ ನೀವು ಕೈಯಲ್ಲಾದಷ್ಟು ನೀವು ಟೈಟ್ ಮಾಡ್ಕೋಬೇಕು. ಯಾವುದೇ ರೀತಿ ನೀವು ಸ್ಪಾನರು ಸ್ಕ್ರೂಡ್ರೈವರ್ ತೊಗೊಂಡು ಟೈಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಬಂದುಬಿಟ್ಟು ಫುಟ್ವಾಲ್ ಪೈಪು. ಇಲ್ಲಿ ಈ ರೀತಿ ಡ್ರಮ್ಮಿಗೆ ಬಿಟ್ಟು ಜಸ್ಟು ಇಲ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಅಷ್ಟೇ. ಇದೊಳಗಡೆ ಹಾಕ್ಕೊಂಡು ಜಸ್ಟ್ ನೋಡಿ ಹಿಂಗೆ ಪ್ರೆಸ್ ಮಾಡಿ ಟಕ್ ಅಂತ ಕುತ್ಕೊಳ್ಳುತ್ತೆ. ಹಿಂಗೆ ಸೌಂಡ್ ಬರುತ್ತೆ, ಆವಾಗ ಪ್ರಾಪರಾಗಿ ಕುತ್ಕೊಂಡಿದೆ ಅಂತ ಅರ್ಥ. ಇದು ಪ್ರಾಪರಾಗಿ ಕುತ್ಕೊಂಡಿಲ್ಲ ಅಂದರೆ ಸೆಕ್ಷನ್ ತೊಗೊಳ್ಳಲ್ಲ, ಅಂದರೆ ನೀರು ಹತ್ತೋದಿಲ್ಲ ನಿಮಗೆ. ಸೊ ಇನ್ಲೆಟ್ ಫಿಟ್ಟಿಂಗ್ ಆಯಿತು. ಔಟ್ಲೆಟ್ ಫಿಟ್ಟಿಂಗ್ ವಿಚಾರಕ್ಕೆ ಬಂದರೆ ನಿಮಗೆ ಈ ರೀತಿ ಪೈಪ್ ಇರುತ್ತೆ. ಸೊ ಔಟ್ಲೆಟ್ ಫಿಟ್ಟಿಂಗ್ ವಿಚಾರಕ್ಕೆ ಬಂದರೆ ಎರಡೂ ಕಡೆ ಸೇಮ್ ಇರುತ್ತೆ ನಿಮಗೆ. ಒಂದು ಬಂದುಬಿಟ್ಟು ನಿಮಗೆ ಗನ್ನಿಗೆ ಫಿಟ್ ಆಗುತ್ತೆ. ಸೊ ನೋಡಿ ಈ ರೀತಿ ಗನ್ನಿಗೆ ಫಿಟ್ ಮಾಡಿಬಿಟ್ಟು ಕೈಯಲ್ಲೇ ಟೈಟ್ ಮಾಡ್ಕೊಳ್ಳೋದು. ಇದಾಯಿತು. ಸೊ ಮಿಷಿನಿಗೆ ಕುಂಡ್ರಿಸ್ಬೇಕಾದ್ರೂ ಅಷ್ಟೇ ಸಿಂಪಲ್ಲಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಜಸ್ಟ್ ಇದನ್ನು ಪ್ರೆಸ್ ಮಾಡಿಬಿಟ್ಟು ಫಿಟ್ ಮಾಡ್ಕೊಳ್ಳಿ. ಇಷ್ಟೇ ಫಿಕ್ಸಿಂಗ್ಸು, ಬೇರೆ ಏನು ಇದರಲ್ಲಿ ಫಿಟ್ಟಿಂಗ್ ಇಲ್ಲ. ಸೊ ಇದೀಗ ಗನ್ ರೆಡಿ ಇದೆ. ಸೊ ಮಿಷಿನ್ ಆನ್ ಮಾಡ್ಕೊಳ್ಳಿ. ಒಂದು 5 amps ಪ್ಲಗ್ಗು ನಿಮ್ಮ ಮನೇಲಿ ಇರ್ತಕ್ಕಂಥ ನಾರ್ಮಲ್ ಪ್ಲಗ್ಗಿಗೆ ಯೂಸ್ ಆಗುತ್ತೆ. ಮಿಷಿನ್ ಆನ್ ಮಾಡಿದ ತಕ್ಷಣ ನಿಮಗೆ ಮಿಷಿನ್ ರನ್ ಆಗೋದು ಶುರು ಆಗುತ್ತೆ. ಒಂದು 10 ಸೆಕೆಂಡ್ ಹಿಂಗೆ ಹೋಲ್ಡ್ ಮಾಡಿ ಇಟ್ಕೊಂಡಿರಿ. ಸೊ ಇದರಲ್ಲಿ ಪ್ರೆಷರ್ ಜನ್ರೇಟ್ ಆಗುತ್ತೆ ನೋಡಿ.
ಇದು ಪ್ರೆಷರ್ ಜನ್ರೇಟ್ ಆಯಿತು ನೋಡಿ, ಯಾವ ರೀತಿ ಪ್ರೆಷರ್ ಬರ್ತಾ ಇದೆ. ಗನ್ ಬಿಡಿದ ತಕ್ಷಣ ಆಫ್ ಆಗುತ್ತೆ. ಗನ್ ಹಿಡಿದ್ರೆ ಮಿಷಿನ್ ಆನ್ ಆಗುತ್ತೆ, ನೀರು ಬರುತ್ತೆ. ಗನ್ ಬಿಡಿದ ತಕ್ಷಣ ಮಿಷಿನ್ ಆಫ್ ಆಗುತ್ತೆ, ವಾಟರ್ ಸಪ್ಲೈನ ಸ್ಟಾಪ್ ಆಗುತ್ತೆ. ಸೊ ಡೆಮೋ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಒಳ್ಳೆ ರೀತಿ ನಿಮಗೆ ಇದ್ರ ಒಂದು ಪ್ರೆಷರ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಯಾವ ರೀತಿ ಅಂತ ನಿಮಗೆ ಇದರಲ್ಲಿ ನೀವು ಮನೆಯಲ್ಲಿ ನೋಡಿರ್ಬೋದು, ಒಂದು ವೆಜಿಟೇಬಲ್ ಕಟ್ ಮಾಡಲಿಕ್ಕೆ, ಒಂದು ನೀವು ಫ್ರೂಟ್ಸ್ ಕಟ್ ಮಾಡಲಿಕ್ಕೆ ಒಂದು ಚಾಕು ಯೂಸ್ ಮಾಡ್ತೀರಾ, ಯಾವುದೇ ರೀತಿ ಒಂದು ನೈಫ್ ಆಗಿರ್ಬೋದು, ಒಂದು ಕತ್ತರಿ ಆಗಿರ್ಬೋದು ಯೂಸ್ ಮಾಡ್ತೀರಾ. ಸೊ ನಮ್ಮ ಪ್ರೆಷರ್ ವಾಷರಲ್ಲಿ ಇವತ್ತು ನಿಮಗೆ ನಾನು ಬ್ಲೇಡ್ ಥರ ನಾನು ಕಟ್ ಮಾಡಿ ತೋರಿಸ್ತೀನಿ, ಬನ್ನಿ. ಅಲ್ಲಿ ನೋಡ್ತಾ ಇರ್ಬೋದು ಸೌತೆಕಾಯಿ ನೀವು ಮನೆಯಲ್ಲಿ ಚಾಕುವಲ್ಲಿ ಬ್ಲೇಡಲ್ಲಿ ಕಟ್ ಮಾಡ್ತೀರಾ, ಒಂದು ನೈಫಲ್ಲಿ ಕಟ್ ಮಾಡ್ತೀರಾ. ನಮ್ಮ ಪ್ರೆಷರ್ ವಾಷರಲ್ಲಿ ನೋಡಿ ತೋರಿಸ್ತೀನಿ ಪ್ರೆಷರ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೆಕೆಂಡಲ್ಲಿ ಸೌತೆಕಾಯಿ ಕಟ್ ಮಾಡಿ ತೋರಿಸಿದ್ದೀನಿ. ಸೊ ಸೌತೆಕಾಯಿ ಕಟ್ ಮಾಡಿ ತೋರಿಸಿ. ಅದೇ ರೀತಿ ನೋಡಿ ಸೋರೆಕಾಯಿ ನೋಡ್ತಾ ಇರ್ಬೋದು ನೋಡಿ, ಸೆಕೆಂಡಲ್ಲಿ ಕಟ್ ಮಾಡಿ ಬಿಸಾಕುತ್ತೆ. ಬ್ಲೇಡ್ ಥರ ಕಟ್ ಆಗುತ್ತೆ. ಸೊ ಅಷ್ಟೇ ಅಲ್ಲ ವೀಕ್ಷಕರೇ, ಇದೆಲ್ಲ ನಾರ್ಮಲ್ ವೆಜಿಟೇಬಲ್ ಆಯಿತು ನಿಮಗೆ. ಈಗ ನಾನು ನಿಮಗೆ ಒಂದು ಕುಂಬಳಕಾಯಿನ ನಾನು ಒಂದು ಪ್ರೆಷರ್ ವಾಷರಲ್ಲಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಸರ್ ನೋಡಿ ಯಾವ ರೀತಿ ಬ್ಲೇಡ್ ಥರ ನಿಮಗೆ ಒಂದು ಕುಂಬಳಕಾಯಿನ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಚಿಕ್ಕದಾಗಿರ್ಬೋದು. ಸೊ ಈ ಕುಂಬಳಕಾಯಿನ ನೀವು ಕಟ್ ಮಾಡೋಕ್ಕೆ ನೀವು ಕೈಯಲ್ಲಿ ನೀವು ಚಾಕುನ ಮತ್ತು ಬೇರೆ ಏನೋ ಒಂದು ವಸ್ತುನ ತೊಗೊಂಡ್ಬಿಟ್ಟು ನೀವು ಚಾಕು ಹತ್ರ ನೈಫ್ ತೊಗೊಂಡು ಕಟ್ ಮಾಡ್ತೀರಾ. ಸೊ ನಮ್ಮ ಪ್ರೆಷರ್ ವಾಷರು ಬ್ಲೇಡ್ ಅಂದರೆ ಅದಕ್ಕೆ ಒಂದು ಒರಿಜಿನಲ್ ಪ್ರೂಫ್ನ ನಾನು ಇಲ್ಲಿ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಕಟ್ಟಾಗಿದೆ ನೋಡಿ. ಸೊ ಬನ್ನಿ, ಅದೇ ರೀತಿ ನಿಮಗೆ ನಾನು ಕುಂಬಳಕಾಯಿ ಆಯಿತು, ಈಗ ಒಂದು ಎರಡೇ ನಿಮಿಷದಲ್ಲಿ ಒಂದು 2 ವೀಲರ್ನ ವಾಶ್ ಮಾಡಿ ತೋರಿಸ್ತೀನಿ ನೋಡಿ. ಪ್ರೆಷರ್ ನೋಡಿ ಯಾವ ರೀತಿ ಇದೆ. ಕೊಳೆ ನೋಡ್ತಾ ಇರ್ಬೋದು ನಿಮಗೆ ಹೆಂಗೆ ಹೋಗುತ್ತೆ ಅಂತ. ಇಲ್ಲಿ ತೋರಿಸಿ, ಇಲ್ಲಿ ಟಾರ್ ರೋಡ್ ತೋರಿಸಿ ವೀಕ್ಷಕರಿಗೆ. ನೋಡಿ ಯಾವ ರೀತಿ ಪ್ರೆಷರ್ ಬರ್ತಾ ಇದೆ ನೋಡಿ, ರೋಡೇ ಕಿತ್ಕೊಂಡು ಹೋಗುತ್ತೆ ನೋಡಿ, ಆ ರೀತಿ ಪ್ರೆಷರ್ ಇದರಲ್ಲಿ ಬರ್ತಾ ಇದೆ. ಇಲ್ಲಿ ಕಾಣ್ತಾ ಇರ್ಬೋದು ವೀಕ್ಷಕರೇ ನೋಡಿ. ಈ ಪ್ರೆಷರ್ನ ನಿಮ್ಮ ಯಾವುದೇ ರೀತಿ ನಿಮ್ಮ ವೆಹಿಕಲ್ನ ಬಾಡಿ ಮೇಲೆ ಹೊಡೆಯೋಕ್ಕೆ ಹೋಗಬೇಡಿ. ಸೊ ಇದರಲ್ಲಿ ಪ್ರೆಷರ್ ಕಂಟ್ರೋಲ್ ನಾಬ್ ಇರುತ್ತೆ. ಸೊ ಇದರಲ್ಲೇ ರೊಟೇಟ್ ಮಾಡ್ಕೊಂಡು ನೀವು ಈ ರೀತಿ ವಾಶ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ಲಿ ನಿಮಗೆ ಒಂದು 2 ನಿಮಿಷದಲ್ಲಿ ಇದರಲ್ಲಿ 2 ವೀಲರ್ನ ವಾಟರ್ ವಾಶ್ ಮಾಡ್ಕೋಬೋದು. ನಾರ್ಮಲಾಗಿ ಜನರಲಾಗಿ ನೀವು ಒಂದು 2 ವೀಲರ್ನ ಸರ್ವಿಸ್ ಸ್ಟೇಷನಲ್ಲಿ ವಾಶ್ ಮಾಡಬೇಕಂದ್ರೆ ಮಿನಿಮಮ್ 100 ರಿಂದ 150 ರೂಪಾಯಿ ನಿಮಗೆ ಫಾರ್ಮ್ ವಾಶಿಗೆ ತೊಗೊಳ್ತಾರೆ. ವಾಟರ್ ವಾಶ್ ಅಂದರೆ ಮಿನಿಮಮ್ ಒಂದು 50 ರೂಪೀಸ್ ತೊಗೊಳ್ತಾರೆ. ಆದರೆ ನಮ್ಮ ಪ್ರೆಷರ್ ವಾಷರಲ್ಲಿ ನೀವು ವಾಟರ್ ವಾಶ್ ಮಾಡೋದ್ರಿಂದ ಜಸ್ಟ್ 5 ರೂಪೀಸಲ್ಲಿ ನಿಮಗೆ ಒಂದು ವಾಟರ್ ವಾಶ್ ಮಾಡ್ಕೋಬಹುದು. ವಾಟರ್ ವಾಶ್ ಆಯಿತು. ಇದೇ ರೀತಿ ನೀವು ಒಂದು ಫಾರ್ಮ್ ವಾಶ್ ಮಾಡಬೇಕಂದ್ರೆ ತುಂಬ ಈಸಿ. ಇದೇ ಮಿಷಿನಲ್ಲಿ ಜಸ್ಟ್ ನೀವು ಈ ನಾಬ್ನ ತಗೊಂಬಿಟ್ಟು ಒಂದು QRC ಅಡಾಪ್ಟರ್ ಅಂದರೆ ಬ್ರಾಸ್ ಅಡಾಪ್ಟರ್ ಅಂತ ಹೇಳ್ತೀವಿ ಇದಕ್ಕೆ. ಈ ಬ್ರಾಸ್ ಅಡಾಪ್ಟರ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಫಾರ್ಮ್ ಕೆನಲ್ಲು, ಅದು ಯಾವ ರೀತಿ ಫಾರ್ಮ್ ಕೆನನ್ ಅಂದರೆ ಪ್ರೊಫೆಷ್ನಲ್ ಫಾರ್ಮ್ ಕೆನನ್ ಬರುತ್ತೆ ನಿಮಗೆ. ಸರ್ವಿಸ್ ಸ್ಟೇಷನಲ್ಲಿ ಯಾವ ರೀತಿ ನೀವು ಯೂಸ್ ಮಾಡ್ತೀರಾ ಅದೇ ರೀತಿ ನೀವು ಮನೆಯಲ್ಲಿ ಕಾರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಇದೆಲ್ಲ ವಾಶ್ ಮಾಡ್ಕೋಬೋದು. ಸೊ ನೋಡಿ ನಾವು ಕೊಡೋ ಫಾರ್ಮು ಯಾವ ರೀತಿ ಕ್ವಾಲಿಟಿ ಇದೆ ಅಂದರೆ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ಬೆಣ್ಣೆ ಹೇಳ್ತಿರೋ, ಸಾಫ್ಟ್ ಐಸ್ ಕ್ರೀಮ್ ಹೇಳ್ತಿರೋ, ಇಲ್ಲ ನಿಮ್ಮ ಮನೇಲಿ ಕೇಕ್ ತಯಾರು ಮಾಡ್ತಾರೆ ನೋಡಿ. ಯಾವುದಪ್ಪ ಅದು ಕೇಕು? ಏನು ಕೇಕ್ ಹೇಳಿ? ಅದು ಐಸ್ ಕೇಕ್ ಥರ ಬರುತ್ತೆ. ಪೇಸ್ಟ್ರಿ ಇಲ್ಲಿ ನೋಡ್ತಾ ಇರ್ಬೋದು ಪೇಸ್ಟ್ರಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ತೋರಿಸಿ ವೀಕ್ಷಕರಿಗೆ ಪೇಸ್ಟ್ರಿ ತೋರಿಸಿ. ನೋಡಿ ಸರ್, ಮುಂದೆ ಬನ್ನಿ ಸರ್, ತೋರಿಸಿ ಸರ್, ಜನರಿಗೆ ಪೇಸ್ಟ್ರಿ ಕೇಕ್ ತೋರಿಸಿ ಸರ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಕೊಳೆ ಹೆಂಗೆ ಹೋಗುತ್ತೆ ಅಂತ ಹೇಳಿದ್ರೆ ಇಳಿತಾ ಇರುತ್ತೆ ಕೊಳೆ. ಈ ಫಾರ್ಮ್ ಬಂದುಬಿಟ್ಟು ನಾನ್ ಟಚ್ಚು, ನಿಮಗೆ ಯಾವುದೇ ರೀತಿ ತಿಕ್ಕದು ಉಜ್ಜೋದು ಏನೂ ಬೇಕಾಗಿರಲ್ಲ ಇದರಲ್ಲಿ. ಸೊ ಈ ರೀತಿ ಫಾರ್ಮ್ ಹೊಡೀರಿ, 1-2 ನಿಮಿಷ ಬಿಟ್ಬಿಡಿ. ನಿಮ್ಮ ಮನಸ್ಸು ಇಚ್ಛೆ ಇದ್ದರೆ ನೀವು ಬೇಕಂದರೆ ಬಟ್ಟೆಯಲ್ಲಿ ಕೈಯಲ್ಲಿ ಕ್ಲೀನಾಗಿ ಒಂದು ಸತಿ ಒರೆಸ್ಕೋಬೋದು. ತಿಕ್ಕೋದು ಉಜ್ಜೋದು ಏನೂ ಬೇಕಾಗಿರಲ್ಲ.
ಸರ್ ನೋಡಿ ಸರ್ ಯಾವ ರೀತಿ ಕೊಳೆ ಹೋಗ್ತಾ ಇದೆ ನೋಡಿ, ತೋರಿಸಿ ವೀಕ್ಷಕರಿಗೆ. ಒಂದು 2 ನಿಮಿಷ ಫಾರ್ಮ್ ಹೊಡೆದು ಬಿಟ್ಬಿಟ್ರೆ ಸಾಕು ಟೂ ವೀಲರ್ಗೆ. ಅದೇ ರೀತಿ ಕಾರಿಗೆ ಅಂದರೆ ಒಂದು 5 ನಿಮಿಷ ಹೊಡೆದು ಬಿಟ್ಬಿಡಿ ಫಾರ್ಮು. ಯಾವುದೇ ರೀತಿ ಡಸ್ಟ್ ಇರಲಿ, ಎಷ್ಟೇ ಮೈಕ್ರೋ ಡಸ್ಟ್ ಇದ್ರೂ ಕ್ಲೀನಾಗಿ ಇಳಿದ್ಬಿಡುತ್ತೆ. ನೀವು ಬೇಕಂದರೆ ಬಟ್ಟೆ ತೊಗೊಂಡು ಮೈಕ್ರೋ ಫ್ಯಾಬ್ರಿಕಲ್ಲಿ ನೀವು ಒರೆಸ್ಕೋಬೋದು. ಒರೆಸ್ಬಿಟ್ಟು ಆಮೇಲೆ ವಾಟ್ರ್ ವಾಶ್ ಮಾಡಿಬಿಟ್ರೆ ಸಾಕು, ಕ್ಲೀನಾಗಿ ನಿಮಗೆ ನಿಮ್ಮ ವೆಹಿಕಲ್ಲು ವಾಶ್ ಆಗಿಬಿಡುತ್ತೆ. ಯಾವುದೇ ರೀತಿ ನೀವು ಸರ್ವಿಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ವೇಟ್ ಮಾಡೋದಿರಲ್ಲ. ಯಾವುದೇ ರೀತಿ ನಿಮಗೆ 500 ರೂಪಾಯಿ, 600 ರೂಪಾಯಿ, 400 ರೂಪಾಯಿ ಏನೂ ಖರ್ಚು ಬರೋದಿಲ್ಲ. ನೋಡಿ, ವಾಟ್ರ್ ವಾಶ್ ಮಾಡೋಕ್ಕೆ ಜಸ್ಟು ಮೇಲ್ಗಡೆಯಿಂದ ಒಂದು ಸತಿ ನೀರು ಹೊಡೆದ್ಬಿಟ್ರೆ ಸಾಕು, ಪಳ 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 ಹೊಡಿತಾ ಇರುತ್ತೆ ಗಾಡಿ. ನೋಡಿ ನೋಡಿ ಯಾವ ರೀತಿ ಕೊಳೆ ಹೋಗ್ತಾ ಇದೆ ನೋಡಿ. ನೋಡಿ 2 ನಿಮಿಷದಲ್ಲಿ ವಾಟರ್ ವಾಶ್ ಆಯಿತು, 1 ನಿಮಿಷದಲ್ಲಿ ಫಾರ್ಮ್ ವಾಶ್ ಆಯಿತು, ಮತ್ತು ಅಗೇನ್ 1 ನಿಮಿಷದಲ್ಲಿ ನಿಮಗೆ ವಾಟರ್ ವಾಶ್ ಮಾಡಿ ಮುಗಿಸಾಯಿತು. ಸೊ ನಿಮ್ಮ ವೆಹಿಕಲ್ಲು ನಿಮ್ಮ ಮುಂದೆ, ನಿಮ್ಮ ಮನೆ ಮುಂದೆ ನೀವು ಸಫಿಷಿಯೆಂಟಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಮನಸ್ತೃಪ್ತಿಯಾಗಿ ಕಂಪ್ಲೀಟಾಗಿ ವಾಶ್ ಮಾಡ್ಕೋಬೋದು. ಸರ್ವಿಸ್ ಸ್ಟೇಷನ್ಗೆ ತೊಗೊಂಡೋಗಿದ್ವಿ, ಕರೆಕ್ಟಾಗಿ ವಾಶ್ ಮಾಡಿಲ್ಲ, ಆ ರೀತಿ ಏನು ನಿಮಗೆ ಚಿಂತೆ ಇರೋದಿಲ್ಲ. ಸೊ ಈ ಒಂದು ಪ್ರೆಷರ್ ವಾಷರ್ ನಿಮಗೆ ಬರೀ ಒಂದು ಟೂ ವೀಲರು ಕಾರ್ಗೆ ಅಂತಲ್ಲ, ಒಂದು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಫ್ಲೋರ್ ಆಗಿರ್ಬೋದು, ಸಿಟ್ಔಟು, ಸಿಂಟ್ಯಾಕ್ಸು, ರೇಲಿಂಗ್ಸು, ಬಾತ್ರೂಮು. ನಿಮ್ಮ ಮನೇಲಿ ಹಸು ಸಾಕಿದ್ರಾ, ಹಸು ವಾಶ್ ಮಾಡ್ಕೊಳ್ಳಿ, ಕೊಡುಗೆ ಕ್ಲೀನ್ ಮಾಡ್ಕೊಳ್ಳಿ, ಹಾಲಿನ ಡ್ರಮ್ ಕ್ಲೀನ್ ಮಾಡ್ಕೊಳ್ಳಿ. ಸೊ ಹೈನುಗಾರಿಕೆಗೂ ಕೂಡ ಇದರಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಈ ನಮ್ಮ ಒಂದು ಪ್ರೆಷರ್ ವಾಷರು ನಾನು ತೋರಿಸಿರೋದು ನಿಮಗೆ ಕಮರ್ಷಿಯಲ್ ಅಲ್ಲ, ಡೊಮೆಸ್ಟಿಕ್ ಮಾಡಲು ಬೇರೆಯವರು ವೀಡಿಯೋದಲ್ಲಿ ಒಂದು ತೋರಿಸೋದು ಕೊಡೋದೊಂದು ಅದು ಮಾಡ್ತಾರೆ. ಸೊ ನಮ್ಮ ಹತ್ರ ಆ ರೀತಿ ಇರೋದಿಲ್ಲ. ಸೊ ಯಾವ ಮಿಷಿನ್ ನಿಮಗೆ ತೋರಿಸಿದ್ದೀನಿ ಡೆಮೋ, ಅದೇ ಮಿಷಿನ್ ನಿಮಗೆ ಕೊಡ್ತೀನಿ. ಸೊ ಕೇವಲ 4,499 ರೂಪಾಯಿ ಮಾತ್ರ. ಅದರಲ್ಲಿ ನಿಮಗೆ 500 ರೂಪಾಯಿ ಲಿಕ್ವಿಡ್ ಫ್ರೀ, ಒಂದು ಎಕ್ಸ್ಟೆನ್ಷನ್ ರಾಡ್ ಫ್ರೀ, ಒಂದು ಸೋಪ್ ಕೆನನ್ ಕೂಡ ಫ್ರೀ ಕೊಡ್ತಾಯಿದ್ದೀನಿ ಆಗಿರ್ಬೋದು. ಒಂದು ಬಾತ್ರೂಮ್ ಕ್ಲೀನ್ ಆಗಿರ್ಬೋದು, ಏನೋ ಒಂದು ಕ್ಲೀನ್ ಮಾಡಬೇಕಂದ್ರೆ, ಏನೋ ಒಂದು ಗಿಡ್ಡಿನ ಅಂಶ ಇರೋದು, ಏನೋ ಒಂದು ಐಟಮ್ ಕ್ಲೀನ್ ಮಾಡಬೇಕಂದ್ರೆ ನಾನು ಸೋಪ್ ಡಿಸ್ಪೆನ್ಸರ್ ನಾನು ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಇದರಲ್ಲಿ ನಾನು ಲಿಕ್ವಿಡು ಫ್ರೀ ಕೊಡ್ತಾಯಿದ್ದೀನಿ. ಆದರೆ ಇದರಲ್ಲಿ ನೀವು ಯಾವುದೇ ಒಂದು ಆಸಿಡ್ ಆಗಿರ್ಬೋದು, ಒಂದು ಹಾರ್ಪಿಕ್ ಆಗಿರ್ಬೋದು, ಯಾವುದೇ ಒಂದು ಫ್ಲೋರ್ ಕ್ಲೀನರ್ನ ಹಾಕಿಬಿಟ್ಟು ನೋಡಿ, ಸಿಂಪಲ್ ಈಸಿ ಟು ಇನ್ಸ್ಟಾಲ್. ಜಸ್ಟ್ ಹಿಂಗೆ ಕ್ಲಿಪ್ಪಿಂಗು ಹಿಂಗೆ ಕುಂಡ್ರಿಸ್ಬಿಡಿ, ಇದು ಕುತ್ಕೊಂಡ್ಬಿಡುತ್ತೆ. ಕುತ್ಕೊಂಡ್ಬಿಟ್ಟು ಜಸ್ಟ್ ನೀವು ಹಿಂಗೆ ಹೊಡೆದ್ರೆ ಸಾಕು, ಸ್ಪ್ರೇ ಆಗಿಬಿಡುತ್ತೆ. ಇದೆಲ್ಲ ನಿಮಗೆ ಆಸಿಡ್ ಸ್ಪ್ರೇ ಮಾಡಲಿಕ್ಕೆ, ಹಾರ್ಪಿಕ್ ಸ್ಪ್ರೇ ಮಾಡಲಿಕ್ಕೆ ಎಲ್ಲ ಯೂಸ್ ಆಗುತ್ತೆ. ಸೊ ಈ ರೀತಿ ಹೊಡೆದ್ಬಿಟ್ಟು ಇದನ್ನು ತೆಗೆದು ಇಟ್ಬಿಡಿ. ಡೈರೆಕ್ಟಾಗಿ ನೀವು ಇದರಲ್ಲಿ ವಾಟರ್ ವಾಶ್ನ ಮಾಡ್ಕೋಬೋದು. ನಿಮಗೆ ಕೈಯಲ್ಲಿ ತಿಕ್ಕೋದು ಉಜ್ಜೋದು ಬೇಕಾಗಿರಲ್ಲ, ಕೈ ಕೆಲಸ ಕೊಡೋದು ಅವಶ್ಯಕತೆ ಇರೋದಿಲ್ಲ. ಸೊ ಮುಟ್ಟದಲ್ಲೇ ನೀವು ಕ್ರಿಮಿಕೀಟಗಳನ್ನು ಇಲ್ಲಿಂದನೇ ಆರಾಮಾಗಿ ವಾಶ್ ಮಾಡ್ಕೋಬೋದು. ಇದು ಫ್ಲೋರ್ ಕ್ಲೀನು.